ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಡ್ರೀಮ್ 11 ಟೀಮ್ ಅನಾಲಿಸಿಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೂ ಇವತ್ತಿನ ಈ ವಿಡಿಯೋದಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡು ಡಿಸ್ಟರ್ಬೆನ್ಸ್ ಇದೆ ಸ್ನೇಹಿತರೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಎಲ್ಲರ ಥರನೇ ಡ್ಯೂಟಿಗೆ ಹೋಗಿ ಬಂದುಬಿಟ್ಟು ವೀಡಿಯೋ ಮಾಡೋದು ಸ್ನೇಹಿತರೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ವೀಡಿಯೋ ಮಾಡೋಕ್ಕೆ, ಅರ್ಥ ಮಾಡ್ಕೊತೀರಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಕ್ರಿಕೆಟ್ ಫ್ಯಾನ್ಸ್ ಎಲ್ಲರೂ ಕಾಯ್ತಿರುವಂಥ ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವತ್ತಿನ ಈ ಮ್ಯಾಚ್ ಏನಿದೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಇದು ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಸ್ನೇಹಿತರೆ. ಅದು 2:30ಗೆ ಶುರುವಾಗುತ್ತೆ. ಇನ್ನು ಇವತ್ತಿನ ಈ ಮ್ಯಾಚ್ಗೆ ಪಿಚ್ ರಿಪೋರ್ಟ್ ಬಗ್ಗೆ ಅಥವಾ ಸ್ಟೇಡಿಯಂ ಬಗ್ಗೆ ಹೇಳೋದಾದರೆ, ಈ ಪಿಚ್ ಏನಿದೆ ಇಂಡಿಯಾ ಪಾಕಿಸ್ತಾನ ಆಡ್ತಿರುವಂಥ ಪಿಚ್ ಏನಿದೆ ಇದು ಬ್ಯಾಟಿಂಗ್ ಪಿಚ್ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ಪಿಚ್ನಲ್ಲಿ ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 230 to 250 ಇದೆ ಸ್ನೇಹಿತರೆ. ಸೊ ಇವತ್ತಿನ ಮ್ಯಾಚ್ಗೆ ನನ್ನ ಪ್ರಕಾರ 300+ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ನಾವು ಆವ್ರೇಜ್ ಸ್ಕೋರ್ ಬಂದುಬಿಟ್ಟು 250 ಇದೆ ಸ್ನೇಹಿತರೆ. ಸೊ ಇಂಡಿಯಾ ಪಾಕಿಸ್ತಾನ ಆಗಿರೋದ್ರಿಂದ ನಾವು ಮ್ಯಾಕ್ಸಿಮಮ್ 300+ ಸ್ಕೋರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಈ ಸ್ಟೇಡಿಯಂನಲ್ಲಿ ಅಥವಾ ಈ ಪಿಚ್ನಲ್ಲಿ ODI ಫಾರ್ಮೆಟ್ ನೋಡೋದಾದರೆ, ಫಸ್ಟ್ ಬ್ಯಾಟಿಂಗ್ ಮಾಡುವಂಥ ಟೀಮ್ ಏನಿದೆ ಅದು 12 ಸಲ ಗೆದ್ದಿದೆ ಸ್ನೇಹಿತರೆ. ಹಾಗೂ ಸೆಕೆಂಡ್ ಬ್ಯಾಟಿಂಗ್ ಅಂದರೆ ಚೇಸ್ ಮಾಡುವಂಥ ಟೀಮ್ ಏನಿದೆ ಅದು 21 ಸಲ ಗೆದ್ದಿದೆ ಸ್ನೇಹಿತರೆ. ಮೆಜಾರಿಟಿ ಏನಿದೆ ಅದು 70% ಬಂದುಬಿಟ್ಟು ಸೆಕೆಂಡ್ ಬ್ಯಾಟಿಂಗ್ ಅಂದರೆ ಚೇಸಿಂಗ್ ಮಾಡುವಂಥ ಟೀಮೇ ಈ ಪಿಚ್ನಲ್ಲಿ ಗೆದ್ದಿದೆ ಸ್ನೇಹಿತರೆ. ಇನ್ನು ಇಂಡಿಯಾ ವರ್ಸಸ್ ಪಾಕಿಸ್ತಾನ ODI ಫಾರ್ಮೆಟ್ನ ಹೆಡ್ ಟು ಹೆಡ್ ಮ್ಯಾಚಸ್ನ ನೋಡೋದಾದರೆ ಸ್ನೇಹಿತರೆ, ಟೋಟಲಾಗಿ 11 ಮ್ಯಾಚ್ನಲ್ಲಿ ಇಂಡಿಯಾ 8 ಮ್ಯಾಚ್ನ ಗೆದ್ದಿದೆ, ಪಾಕಿಸ್ತಾನ 2 ಮ್ಯಾಚ್ನ ಗೆದ್ದಿದೆ, ಹಾಗೂ 1 ಮ್ಯಾಚು ಡ್ರಾ ಆಗಿದೆ ಸ್ನೇಹಿತರೆ. ಇಂಡಿಯಾ ಪಾಕಿಸ್ತಾನಗೂ ತುಂಬಾ ಗಜಾಂತರ ಇದೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈಗ ಇರುವಂಥ ಪ್ರೆಸೆಂಟ್ ಟೀಮ್ ಏನಿದೆ ಇಂಡಿಯಾ ಟೀಮ್, ಅದನ್ನು ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ. ಬಿಕಾಸ್ ತುಂಬಾ ಸ್ಟ್ರಾಂಗ್ ಇದೆ ಸ್ನೇಹಿತರೆ. ನನ್ನ ಪ್ರಕಾರ ಎಲ್ಲರೂ ಕಣ್ಮುಚ್ಕೊಂಡು ಬೇಕಾದ್ರೆ ಹೇಳ್ತಾರೆ ಇವತ್ತಿನ ಮ್ಯಾಚನ್ನು ಇಂಡಿಯಾನೇ ಗೆಲ್ಲುತ್ತೆ. ಬಟ್ ತುಂಬ ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ. ಬಟ್ ಇಲ್ಲಿ ಕಂಪ್ಯಾರಿಸನ್ ಏನಿದೆ ಇದರಲ್ಲಿ ಮೆಜಾರಿಟಿ ಇಂಡಿಯಾನೇ ವಿನ್ ಆಗಿರೋದು ಸ್ನೇಹಿತರೆ. ಇನ್ನು ಮೈನ್ ಮ್ಯಾಟ್ರಿಗೆ ಬರ್ತೀನಿ, ಪ್ಲೇಯರ್ಸ್ ಪ್ರಿಡಿಕ್ಷನ್. ಅಂದರೆ ನನ್ನ ಪ್ರಕಾರ ಯಾರೆಲ್ಲ ಆಡ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್ ಸ್ನೇಹಿತರೆ. ರಿಜ್ವಾನ್ ಅವರು ಏನಿದ್ದಾರೆ ಅವರು ಪಾಕಿಸ್ತಾನ ಪರ ಒಂದು ಒಳ್ಳೆ ಸ್ಕೋರ್ನ ಹೊಡಿತಾರೆ ಸ್ನೇಹಿತರೆ. ಅವ್ರ ಜೊತೆ ಬಾಬರ್ ಅಜಮ್ ಅಥವಾ ಶಾಕಿಲ್ ಅವರು ಇಬ್ಬರಲ್ಲಿ ಯಾರೋ ಒಬ್ಬರು ಅವ್ರ ಜೊತೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ಬೋದು ಸ್ನೇಹಿತರೆ. ಹಾಗೂ ಸಲ್ಮಾನ್ ಆ್ಯಂಡ್ ಸಹಾ ಅವರು ಏನಿದ್ದಾರೆ ಅವರು ಗುಡ್ ನಾಕ್ನ ಆಡ್ತಾರೆ ಸ್ನೇಹಿತರೆ. ಅಂದರೆ ಮೂರು ಜನದಲ್ಲಿ ಯಾರು ಇಬ್ಬರು ಇಂಡಿಯಾ ಎಗೇನೆಸ್ಟ್ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಸ್ನೇಹಿತರೆ. ಇದು ಪಕ್ಕ, ನೀವು ಬರೆದಿಟ್ಕೊಳ್ಳಿ ಇದನ್ನು. ಇನ್ನು ಇಂಡಿಯಾ ಪ್ಲೇಯರ್ ಆದಂತಹ ಗಿಲ್ ಆ್ಯಂಡ್ KL ರಾಹುಲ್ ಇಬ್ಬರು ಕೂಡ ಚೆನ್ನಾಗಿ ಆಡ್ತಾರೆ. ಅವ್ರ ಜೊತೆ ರೋಹಿತ್ ಶರ್ಮಾ ಅಥವಾ ಶ್ರೇಯಸ್ ಅಯ್ಯರ್ ಇಬ್ಬರಲ್ಲಿ ಯಾರು ಒಬ್ಬರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೋದು. ಅಂದರೆ ಇವ್ರು 4 ಜನದಲ್ಲಿ KL ರಾಹುಲ್ ಆ್ಯಂಡ್ ಗಿಲ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ, ಎಬೋ 50 ರನ್ ಹೊಡೆಯೋ ಚಾನ್ಸಸ್ ಇರುತ್ತೆ. ಅವ್ರ ಜೊತೆ ರೋಹಿತ್ ಶರ್ಮಾ ಅಥವಾ ಶ್ರೇಯಸ್ ಅವರು ಇಬ್ಬರಲ್ಲಿ ಯಾರೋ ಒಬ್ಬರು ಪಾರ್ಟ್ನರ್ಶಿಪ್ನ ಕೊಡ್ಬೋದು ಸ್ನೇಹಿತರೆ. ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಯಾವುದೇ ಸ್ಕೋರ್ ಬರೋ ಚಾನ್ಸಸ್ ಇಲ್ಲ ಸ್ನೇಹಿತರೆ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ನಲ್ಲಿ ಫ್ಲಾಪ್ ಆಗ್ತಾರೆ ಸ್ನೇಹಿತರೆ. ನಾವು ಎಕ್ಸ್ಪೆಕ್ಟ್ ಮಾಡುವಂಥ ಸ್ಕೋರ್ ಅವ್ರ ಬ್ಯಾಟಿಂದ ಬರಲ್ಲ. ತುಂಬ ಜನ ಅವರು ಅಂದ್ಕೊಂಡಿದ್ದೀರಾ ಅವ್ರ ಬ್ಯಾಟಿಂದ ಸ್ಕೋರ್ ಬರುತ್ತೆ ಅಂತ. ಬಟ್ ಯಾವುದೇ ಕಾರಣಕ್ಕೂ ನನ್ನ ಪ್ರಿಡಿಕ್ಷನ್ ಅಥವಾ ನನ್ನ ಮೈಂಡ್ಸೆಟ್ ಪ್ರಕಾರ ಅವ್ರಿಗೆ ಸ್ಕೋರ್ ಮಾಡುವಂಥ ಚಾನ್ಸ್ ಯಾವುದೇ ಇಲ್ಲ. ಬಟ್ ಇನ್ ಕೇಸ್ ಏನಾದರೂ 5th ಪ್ಲೇಸ್ನಲ್ಲಿ ಅಕ್ಷರ್ ಪಟೇಲ್ ಅವರು ಬಂದರೆ ಅವ್ರ ಕಡೆಯಿಂದ ಒಂದು ಒಳ್ಳೆ ಸ್ಕೋರನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಪಾಕಿಸ್ತಾನ ಏನಾದರೂ ಫಸ್ಟ್ ಬೌಲಿಂಗ್ನ ಮಾಡಿದ್ರೆ, ಅಂದರೆ ಟಾಸ್ನ ಗೆದ್ದು ಫಸ್ಟ್ ಬೌಲಿಂಗ್ ಅವರೇ ಮಾಡಿದ್ರು ಅಂತ ಹೇಳಿದ್ರೆ, ರೌಫ್ ಅವರು ಹಾಗೂ ಅಫ್ರಿದಿ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ ಕೇಸ್ ಏನಾದರೂ ಸೆಕೆಂಡ್ ಬೌಲಿಂಗ್ನ ಪಾಕಿಸ್ತಾನ ಮಾಡಿದ್ರೆ ಅಹಮದ್ ಹಾಗೂ ಸಾಹಾ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಇಂಡಿಯಾ ಏನಾದರೂ ಫಸ್ಟ್ ಬೌಲಿಂಗ್ನ ಮಾಡಿದ್ರೆ ಅದರಲ್ಲಿ ಹರ್ಷಿತ್ ರಾಣಾ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೂ ಹರ್ಷಿತ್ ರಾಣಾಗೆ ಸಪೋರ್ಟಿವ್ ಆಗಿ ಜಡೇಜಾ ಅವರು ಹಾಗೂ ಶಮಿ ಅವರು ಇರ್ತಾರೆ ಸ್ನೇಹಿತರೆ. ಹಾಗೆಯೇ ಇನ್ನು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಇಂಡಿಯಾ ಏನಾದರೂ ಬೌಲ್ನ ಮಾಡಿದ್ರೆ ಕುಲ್ದೀಪ್ ಯಾದವ್ ಹಾಗೂ ಜಡೇಜ್ ಅವರಿಗೆ ವಿಕೆಟ್ ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೂ ಹಾರ್ದಿಕ್ ಪಾಂಡ್ಯ ಅವ್ರಿಗೂ ಕೂಡ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ. ಕುಲ್ದೀಪ್ ಯಾದವ್ ಹಾಗೂ ಜಡೇಜ್ ಅವರಿಗೆ ಸಪೋರ್ಟಿವ್ ಆಗಿ ಹಾರ್ದಿಕ್ ಪಾಂಡ್ಯ ಅವರು ಇರ್ತಾರೆ ಸ್ನೇಹಿತರೆ. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಏನಾದರೂ ಇಂಡಿಯಾ ಬೌಲಿಂಗ್ ಮಾಡಿದ್ರೆ ಹೋಗ್ತಿರುವಂಥ ಮೊದಲನೇ ಟೀಮ್ನ ನೋಡ್ಬೋದು. ಇಲ್ಲಿ ರಿಜ್ವಾನ್ ಅವ್ರನ್ನ ಹಾಗೂ ಗಿಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ರಿಜ್ವಾನ್ ಹಾಗೂ ಗಿಲ್ ಅವರು ಇಬ್ಬರು ಕೂಡ 2 ಟೀಮ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ರಾಹುಲ್ ಅವರಿದ್ದಾರೆ, ಹಾಗೂ ಶರ್ಮಾ ಅವರಿದ್ದಾರೆ, ಬಾಬರ್ ಅಜಮ್, ಹಕ್ಯೂ ಅವರಿದ್ದಾರೆ, ಶಕೀಲ್ ಅವರಿದ್ದಾರೆ, ಸಲ್ಮಾನ್ ಅವರಿದ್ದಾರೆ, ಶಮಿ ಅವರಿದ್ದಾರೆ, ಅಫ್ರಿದಿ, ರಾಣಾ. ನನ್ನ ಪ್ರಿಡಿಕ್ಷನಲ್ಲಿ ನಾನು ಯಾರೆಲ್ಲ ಆಡ್ತಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡಿದ್ದೀನೋ ಅವರೆಲ್ಲ ಈ ಟೀಮ್ನಲ್ಲಿದ್ದಾರೆ ಸ್ನೇಹಿತರೆ. ನಾವು ಆ್ಯಸ್ ಎ ಓಪನರ್ ಆಗಿ ಬರುವಂಥ ರೋಹಿತ್ ಶರ್ಮಾ, ಗಿಲ್ ಇಬ್ಬರಲ್ಲಿ ಯಾರೊಬ್ಬರು ಸೆಟ್ ಆಗೇ ಆಗ್ತಾರೆ ಸ್ನೇಹಿತರೆ. ಹಾಗೆಯೇ ರಿಜ್ವಾನ್ ಹಾಗೂ ಬಾಬರ್ ಅಜಮ್ ಇಬ್ಬರಲ್ಲಿ ಯಾರೊಬ್ಬರು ಸೆಟ್ ಆಗಿ ಒಂದು ಒಳ್ಳೆ ಸ್ಕೋರ್ನ ಸೆಟ್ ಮಾಡ್ತಾರೆ. ಇನ್ನು ಮಿಡ್ ಆರ್ಡರ್ನಲ್ಲಿ ಬರುವಂಥ ರಾಹುಲ್ ಹಾಗೂ ಶಕೀಲ್ ಅವರು ಇಬ್ಬರಲ್ಲಿ ಯಾರೊಬ್ಬರು ಸೆಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಬಾಬರ್ ಅಜಮ್ ಬ್ಯಾಟಿಂದ ನನ್ನ ಪ್ರಕಾರ 30 to 40 ಹೊಡಿಬೋದು. ಬಟ್ ರಿಜ್ವಾನ್ ಅವ್ರ ಕಡೆಯೂ ಒಳ್ಳೆ ಸ್ಕೋರ್ ಬರುತ್ತೆ ಸ್ನೇಹಿತರೆ. ಸೊ ನನ್ನ ಪ್ರಿಡಿಕ್ಷನ್ ಪ್ರಕಾರ ಗಿಲ್ ಅವರು ರಿಜ್ವಾನ್ ಅವ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಶಮಿ ಹಾಗೂ ಹರ್ಷಿತ್ ರಾಣಾ ಇಬ್ಬರು ಕೂಡ ಫಾಸ್ಟ್ ಬೌಲರ್ ಆಗಿರೋದ್ರಿಂದ ಇವರೊಬ್ಬನ ಚೂಸ್ ಮಾಡ್ಕೊಂಡಿದ್ದೀನಿ. ಅಫ್ರಿದಿ ಅವರು ಕೂಡ ಒಳ್ಳೆ ಫಾಸ್ಟ್ ಬೌಲರ್.
ನಮ್ಮ ಇಂಡಿಯಾದಲ್ಲಿ ಬೂಮ್ರಾ, ರಾಣಾ, ಶಮಿ ಅವರು ಹೇಗಿದ್ದಾರೆ ಹಾಗೆ ಕೂಡ ಅಫ್ರಿದಿ ಅವರು. ಸೊ ಇಲ್ಲಿ ಓವರಾಲ್ ಟೀಮ್ ಏನಿದೆ ಇದು ಪರ್ಫೆಕ್ಟ್ ಟೀಮ್ ಸ್ನೇಹಿತರೆ. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನಾನು ಈ ಮ್ಯಾಚ್ಗೆ ನಾನು 7 ಟೀಮ್ನ ಮಾಡಿದ್ದೀನಿ. ನಾನು ಒಂದೊಂದು ಟೀಮು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬಟ್ ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಊರಿಗೆ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಸೊ ನಾನು ಗ್ಯಾಪ್ನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಏನು ಅನ್ಕೋಬೇಡಿ. ಇನ್ನು ಈ ಟೀಮ್ ವಿಷಯಕ್ಕೆ ಬರ್ತೀನಿ ಸ್ನೇಹಿತರೆ. ಇಲ್ಲಿ ನೀವು ಏನಾದರೂ ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ ನೀವು ಇಲ್ಲಿ ಹಕ್ಕಿ ಅವ್ರನ್ನ, ಅಂದರೆ ಪಾಕಿಸ್ತಾನ ಪ್ಲೇಯರ್ ಹಕ್ಕಿ ಅವ್ರನ್ನ ತೆಗೆದು ಹಲ್ಕ್ ಅವ್ರನ್ನ ತೆಗೆದ್ಬಿಟ್ಟು ಶ್ರೇಯಸ್ ಅವ್ರನ್ನ ನೀವು ಆ ಜಾಗಕ್ಕೆ ರೀಪ್ಲೇಸ್ಮೆಂಟ್ ಮಾಡ್ತೀರಿ ಅಂದರೂ ಮಾಡ್ಬೋದು ಸ್ನೇಹಿತರೆ. ಬಟ್ ಇದು ನೀವು ಈ ಟೀಮ್ನ ನೀವು ಪಿಕ್ ಮಾಡ್ಕೊಳ್ಳಿ. ಇಲ್ಲಿ ಶೋ ಆಗ್ತಿರುವಂಥ 2ನೇ ಟೀಮ್ನ ನೋಡ್ಬೋದು. ಇಲ್ಲಿ ರಾಹುಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಹಾಗೂ ರಿಜ್ವಾನ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಇಬ್ಬರು ಕೂಡ ಸ್ಲೋ ಸ್ಟಾರ್ಟರ್ಸ್, ಅಂದರೆ ಇಬ್ಬರು ಕೂಡ ತುಂಬ ಸ್ಲೋ ಆಗಿ ಗೇಮ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಒಂದು ಸಲ ಅವರು ಸೆಟ್ಲಾದರು ಅಂತ ಹೇಳಿದ್ರೆ ಅವ್ರ ಬ್ಯಾಟಿಂದ ಸೆಂಚುರಿ ಬಿಡೋ ಚಾನ್ಸಸ್ ಕೂಡ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇವರಿಬ್ಬರು ನಾನು ಕ್ಯಾಪ್ಟನಾಗಿ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಬಿಕಾಸ್ ಇಬ್ಬರು ಕೂಡ ನನ್ನ ಪ್ರಿಡಿಕ್ಷನ್ ಪ್ರಕಾರ ಇಬ್ಬರು ಕೂಡ ಮೋರ್ ದೆನ್ 70 ಹೊಡೆಯೋ ಚಾನ್ಸಸ್ ಇದೆ. ಇನ್ನು ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ರೋಹಿತ್ ಶರ್ಮಾ ಅವರಿದ್ದಾರೆ, ಬಾಬರ್ ಅಜಮ್, ಗಿಲ್ಲು ರೋಹಿತ್ ಶರ್ಮಾ ಇಬ್ಬರಲ್ಲಿ ಯಾರೋ ಒಬ್ಬರು ಸೆಟ್ಲ್ ಆಗ್ತಾರೆ. ನನ್ನ ಪ್ರಕಾರ ಗಿಲ್ ಅವರು ಸೆಟ್ಲಾಗಿ ಆಡ್ತಾರೆ. ಇನ್ನು ಅಕ್ಷರ್ ಪಟೇಲ್, ನಾನು ಮುಂಚೆನೇ ಹೇಳಿದಾಗೆ ಅವ್ರ ಕಡೆಯಿಂದ, ಅಂದರೆ ಅವರು 5th ಪ್ಲೇಸ್ಗೆ ಏನಾದರೂ ಬಂದರೆ ಅವ್ರ ಬ್ಯಾಟಿಂದ ಒಂದು ಸ್ಕೋರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನನ್ನ ಪ್ರಕಾರ ಇವತ್ತು 1-2 ವಿಕೆಟ್ನ ತೊಗೊಂಡು ಅವರು ಮೋರ್ ದೆನ್ 40 ಸ್ಕೋರ್ ಮಾಡುವ ಚಾನ್ಸಸ್ ಇದೆ ಸ್ನೇಹಿತರೆ. ಆ್ಯಂಡ್ ಸಲ್ಮಾನ್ ಕೌರ್ ಅವರು ಇಬ್ಬರು ಕೂಡ ಬೆಸ್ಟ್ ಆಲ್ರೌಂಡರ್ ಇನ್ ಪಾಕಿಸ್ತಾನ ಟೀಮ್. ಇನ್ನು ಶಮಿ, ಕುಲ್ದೀಪ್ ಯಾದವ್ ಅವರಿದ್ದಾರೆ. ಇನ್ ಕೇಸ್ ಏನಾದರೂ ಫಸ್ಟ್ ಇನ್ನಿಂಗ್ಸ್ ಏನಾದರೂ ಇಂಡಿಯಾ ಬೌಲಿಂಗ್ ಮಾಡ್ತಂತ ಇದ್ದರೆ ಅದರಲ್ಲಿ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮೊಹಮ್ಮದ್ ಶಮಿ ಅವ್ರದ್ದು ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ ಸ್ನೇಹಿತರೆ. ಇನ್ನು ರೌಫ್ ಅವರಿದ್ದಾರೆ. ಆ್ಯಂಡ್ ನೀವು ಈ ರೌಫ್ ಅವ್ರ ಜಾಗದಲ್ಲಿ ಹರ್ಷಿತ್ ರಾಣಾ ಅವ್ರನ್ನ ಹಾಕ್ಕೊತೀನಿ ಅಂದರೂ ಹಾಕೋಬೋದು ಸ್ನೇಹಿತರೆ, ಆ್ಯಸ್ ಎ ಇಂಡಿಯನ್ ಬೌಲರ್ನ. ಇಲ್ಲಿ ನೀವು ರೋಹಿತ್ ಶರ್ಮಾ ಅವರ ಪ್ಲೇಸ್ಗೆ ವಿರಾಟ್ ಕೊಹ್ಲಿ ಅವ್ರನ್ನ ನೀವು ಹಾಕ್ಕೊತೀನಿ ಅಂದರೂ ಹಾಕೋಬೋದು. ಬಟ್ ನನ್ನ ಪ್ರಿಡಿಕ್ಷನ್ ಅಥವಾ ನನ್ನ ಅನಾಲಿಸಿಸ್ ಪ್ರಕಾರ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಯಾವುದೇ ಸ್ಕೋರ್ ಬರಲ್ಲ 90% ನನ್ನ ಅನಾಲಿಸಿಸ್ ಪ್ರಕಾರ. ಇನ್ನು 10%ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಸೊ ನೀವೇನಾದರೂ ರೀಪ್ಲೇಸ್ಮೆಂಟ್ನ ಮಾಡ್ಕೊತೀನಿ ಅಂದರೆ ನೀವು ಮಾಡ್ಕೋಬೋದು ಸ್ನೇಹಿತರೆ. ಬಟ್ ನನ್ನ ಈ ಟೀಮ್ ಏನಿದೆ ಇದು ಪ್ರಿಡಿಕ್ಟೆಡ್ ಟೀಮ್. ನೀವು ಇದನ್ನ ಆ್ಯಸ್ ಇಟ್ ಈಸ್ ಪಿಕ್ ಮಾಡ್ಕೊಳ್ಳಿ. ಅಂದರೆ ಚೇಂಜಸ್ನ ಮಾಡ್ಕೋಬೇಕು ಅಂದರೆ ಟಾಸ್ ಆದಮೇಲೆ ಚೇಂಜಸ್ನ ಮಾಡ್ಕೊಂಡ್ರಾಗುತ್ತೆ ಸ್ನೇಹಿತರೆ. ಅರ್ಜೆಂಟ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ, ದಯವಿಟ್ಟು ಏನು ಅಂದ್ಕೋಬೇಡಿ. ನಾನು ನೆಕ್ಸ್ಟ್ ಆ್ಯಸ್ ಎ ಮಂಡೇ ಟ್ಯೂಸ್ಡೇನ ನಾನು ತುಂಬ ಕ್ಲಿಯರಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇದೊಂದು ವೀಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇರುವಂತಹ 3ನೇ ಟೀಮ್ ನಾನು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬಾಬರ್ ಅಜಮ್ ಅವ್ರನ್ನ ಕ್ಯಾಪ್ಟನಾಗಿ ತೊಗೊಂಡಿದ್ದೀನಿ, ಅಕ್ಷರ್ ಪಟೇಲ್ ಅವ್ರನ್ನ ವೈಸ್ ಕ್ಯಾಪ್ಟನಾಗಿ ತೊಗೊಂಡಿದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ಬಾಬರ್ ಅಜಮ್ ಅವ್ರ ಕಡೆಯಿಂದ ಏನಾದರೂ ಒಂದು 40 to 50 ಸ್ಕೋರ್ ಬಂದು ಅಕ್ಷರ್ ಪಟೇಲ್ ಅವರು 2-3 ವಿಕೆಟ್ನ ಎತ್ತಾಕೊಂಡು 40 to 30 ಸ್ಕೋರ್ನ ಹೊಡೆದ್ರೆ ಕ್ಯಾಪ್ಟನಾಗಿ ವೈಸ್ ಕ್ಯಾಪ್ಟನ್ ಆಗಿರೋದ್ರಿಂದ ಪಾಯಿಂಟ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಶ್ರೇಯಸ್ ಅಯ್ಯರ್ ಹಾಗೂ ಗಿಲ್ಲು ರಾಹುಲ್ ಅವ್ರನ್ನ ತೊಗೊಂಡಿದ್ದೀನಿ. ಇಬ್ಬರು ಕೂಡ 3 ಜನ ಕೂಡ ಸ್ಲೋ ಸ್ಟಾರ್ಟರ್ಸೇ, ಬಟ್ ಶ್ರೇಯಸ್ ಅಯ್ಯರ್ ಅಲ್ಲ. ಆ್ಯಂಡ್ ಪಾಂಡ್ಯ ಅವರು ಅವ್ರ ಕಡೆಯಿಂದ ಒಂದು ಒಳ್ಳೆ ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನನ್ನ ಪ್ರಕಾರ 30% ಅಷ್ಟೇ ಸ್ನೇಹಿತರೆ ಅವ್ರ ಕಡೆಯಿಂದ ಒಂದು ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರೋದು. ಆ್ಯಂಡ್ ಅವ್ರ ಕಡೆಯಿಂದ ಬೌಲಿಂಗ್ ಇದೆ, ಅದಂತೂ ಪಕ್ಕ ಸ್ನೇಹಿತರೆ. ಇನ್ನು ಸಾವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ನ ನೋಡೋಕ್ಕೆ ಸಿಗುತ್ತೆ ನಮಗೆ. ಅಫ್ರಿದಿ ಅವರು ಡೆಫಿನೆಟ್ಲಿ ಅವರು ಪಾಕಿಸ್ತಾನ ಮೇನ್ ಬೌಲರ್. ಇನ್ನು ಹರ್ಷಿತ್ ರಾಣಾ, ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ದೀನಿ ಹರ್ಷಿತ್ ರಾಣಾ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗೋ ಚಾನ್ಸಸ್ ಇದೆ ಇಂಡಿಯಾ ಪರ. ಸೊ ಅವ್ರನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಏನಾದರೂ ನೀವು ಇಲ್ಲಿ ಚೇಂಜಸ್ನ ಮಾಡ್ಕೋಬೇಕು ಅಂತ ಇದ್ದರೆ ಇಲ್ಲಿ ನೀವು ಟಾಸ್ ಆದಮೇಲೆ ನೀವು ಚೇಂಜಸ್ನ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಅವ್ರನ್ನ ಕೂಡ ನೀವು ಕ್ಯಾಪ್ಟನ್ ಅಥವಾ ರಾಹುಲ್ ಅವ್ರನ್ನ ಕ್ಯಾಪ್ಟನಾಗಿ ಚೂಸ್ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು ಸ್ನೇಹಿತರೆ. ಬಟ್ ನಾನು ಆ್ಯಸ್ ಇಟ್ ಈಸ್ ಏನು ಕೊಟ್ಟಿದ್ದೀನಿ ನೀವು ಅದನ್ನ ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 4ನೇ ಟೀಮ್ನ ನೋಡ್ಬೋದು. ಇಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನಾಗಿ ತೊಗೊಂಡಿದ್ದೀನಿ, ಶ್ರೇಯಸ್ ಅಯ್ಯರ್ ಅವ್ರನ್ನ ವೈಸ್ ಕ್ಯಾಪ್ಟನಾಗಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಇನ್ ಕೇಸ್ ಏನಾದರೂ ಟಾಸ್ನಾಗಿದ್ದು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ನ ಮಾಡಿದ್ರೆ ಇದರಲ್ಲಿ ರೋಹಿತ್ ಶರ್ಮಾ, ಗಿಲ್, ರಾಹುಲ್, ಶ್ರೇಯಸ್ ಅಯ್ಯರ್ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೊಹ್ಲಿ ಅವ್ರನ್ನ ಯಾಕಪ್ಪ ಈ ಟೀಮಲ್ಲಿ ಆಡಿಸಿದ್ದೀನಿ ಅಂದರೆ ಇನ್ ಕೇಸ್ ಏನಾದರೂ ಚೇಸಿಂಗ್ ತೊಗೊಂಡಾಗ ಕೊಹ್ಲಿ ಅವರು 10% ಇರುವಂಥ ಪರ್ಸೆಂಟೇಜಲ್ಲಿ ಏನಾದರೂ ಅವರೇ ಪರ್ಫಾರ್ಮೆನ್ಸ್ ಕೊಡ್ಬೋದು ಸ್ನೇಹಿತರೆ. ಸೊ ಆ ನಿಟ್ಟಿನಲ್ಲಿ ನಾನು ಕೊಹ್ಲಿ ಅವ್ರನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಬಾಬರ್ ಅಜಮ್ ಅವರಿದ್ದಾರೆ, ಅಕ್ಷರ್ ಪಟೇಲ್, ಸಲ್ಮಾನ್, ಶಮಿ, ಕುಲ್ದೀಪ್ ಯಾದವ್ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನೀವು ಹರ್ಷಿತ್ ರಾಣಾ ಅವ್ರನ್ನ ಕೂಡ ನೀವು ಚೂಸ್ನ ಮಾಡ್ಕೋಬೋದು. ಬಟ್ ಇಲ್ಲಿ ನಾನು ಕುಲ್ದೀಪ್ ಯಾದವ್ ಅವ್ರನ್ನ ತೊಗೊಂಡಿದ್ದೀನಿ ಆ್ಯಸ್ ಎ ಸ್ಪಿನ್ನರ್ ಆಗಿ. ಅವ್ರಿಗೂ ಕೂಡ ವಿಕೆಟ್ ಬೀಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ರೋಹಿತ್ ಶರ್ಮಾ ಅವ್ರನ್ನ ನಾನು ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ನೀವೇನಾದರೂ ಚೇಂಜಸ್ನ ಮಾಡ್ಕೋಬೇಕಂತ ನೀವು ಗಿಲ್ ಅವ್ರನ್ನ ಕೂಡ ಕ್ಯಾಪ್ಟನ್ ಆಗಿ ತೊಗೋಬೋದು. ಅವ್ರ ಕಡೆಯಿಂದ ಕೂಡ ಅಂದರೆ ಆ್ಯಸ್ ಎ ಓಪನರ್ ಆಗಿ ಅವ್ರ ಕಡೆಯಿಂದ ಕೂಡ ಒಂದು ಬಿಗ್ ಸ್ಕೋರ್ ಬರೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ KL ರಾಹುಲ್ ಅವ್ರನ್ನ ನೀವು ನೆನ್ಪಿಟ್ಕೊಳ್ಳಿ. KL ರಾಹುಲ್ ಅವ್ರನ್ನ ಯಾವುದೇ ಕಾರಣಕ್ಕೂ ತೆಗಿಯೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಬಿಕಾಸ್ ಅವರು 4th ಅಥವಾ 5th ಅಥವಾ 6th ಪ್ಲೇಸ್ನಲ್ಲಿ ಬರ್ತಾರೆ. ODI ಆಗಿರೋ ಫಾರ್ಮೇಟ್ ಆಗಿರೋದ್ರಿಂದ ಅವ್ರ ಬ್ಯಾಟಿಂದ ಪಕ್ಕ 50 ಸ್ಕೋರ್ ಬಂದೇ ಬರುತ್ತೆ.
ಅವನ್ನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಅಂತ 5ನೇ ಟೀಮ್ನ ನೋಡ್ಬೋದು. ಇಲ್ಲಿ ನಾನು KL ರಾಹುಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಆಗ ವೈಸ್ ಕ್ಯಾಪ್ಟನ್ ಆಗಿ ಹರ್ಷಿತ್ ರಾಣಾ ಅವ್ರನ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನು ಮುಂಚೆನೇ ಹೇಳಿದಾಗೆ ಆ್ಯಸ್ ಎ 5th 6th ಪ್ಲೇಸ್ನಲ್ಲಿ ಬರುವಂಥ KL ರಾಹುಲ್ ಅವ್ರ ಬ್ಯಾಟಿಂದ ನಾವು ಒಂದು 50 ಸ್ಕೋರ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಸೆಂಚುರಿ ಬರೋ ಚಾನ್ಸಸ್ ಕೂಡ ಇರುತ್ತೆ. ಇನ್ ಕೇಸ್ ಏನಾದರೂ ಪವರ್ ಪ್ಲೇನಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಇಂಥ ಪ್ಲೇಯರ್ಸ್ಗಳದ್ದು ವಿಕೆಟ್ ಕಳ್ಕೊಂಡ್ರೆ, ಅದರಲ್ಲಿ ಗಿಲ್ ಅವರು ಏನಾದರೂ 60 to 70 ಸ್ಕೋರ್ ಹೊಡೆದು ಔಟ್ ಆದರೆ ಶ್ರೇಯಸ್ ಅಯ್ಯರ್ ಹಾಗೂ KL ರಾಹುಲ್, ಜಡೇಜಾ ಹಾಗೂ ಅಕ್ಷರ್ ಪಟೇಲ್ನ ಚಾರ್ಜ್ನ ತೊಗೊಂಡು ಅವ್ರೇನಾದರೂ 30 to 40 ಸ್ಕೋರ್ ಹೊಡೆದ್ರೆ ಓವರಾಲ್ ಪಾಯಿಂಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಹರ್ಷಿತ್ ರಾಣಾ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಆ್ಯಸ್ ಎ ಇಂಡಿಯನ್ ಬೌಲರ್ ಆಗಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿ ಹರ್ಷಿತ್ ರಾಣಾ ಅವ್ರು ಬರ್ತಾರೆ ಸ್ನೇಹಿತರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇದ್ದಾರೆ. ಇನ್ನು ಪಾಕಿಸ್ತಾನ ಪ್ಲೇಯರ್ಸ್ನ ನೋಡೋದಾದರೆ ರಿಜ್ವಾನ್ ಅವ್ರನ್ನ ತೊಗೊಂಡಿದ್ದೀನಿ, ಅಜಮ್ ಅವ್ರನ್ನ ತೊಗೊಂಡಿದ್ದೀನಿ, ಸಲ್ಮಾನ್ ಶಾ ಅವ್ರನ್ನ ತೊಗೊಂಡಿದ್ದೀನಿ. ಇಬ್ಬರು ಆಲ್ರೌಂಡರ್ ಆ್ಯಂಡ್ ಇಬ್ಬರು ಬ್ಯಾಟರ್ಸ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ಓವರಾಲ್ ಟೀಮ್ ಏನಿದೆ ಇದು ಪರ್ಫೆಕ್ಟ್ ಟೀಮ್ ಆಗಿದೆ. ಈ ಟೀಮ್ನ ಪಿಕ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಅರ್ಜೆಂಟಾಗಿ ವೀಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಪ್ರತಿ ಟಾಪಿಕ್ಗೂ ಅಥವಾ ಪ್ರತಿ ಟೀಮ್ಗೂ ನಾನು ಹೇಳ್ತಾ ಇದ್ದೀನಿ. ಸೊ ಇರಿಟೇಷನ್ ಆಗ್ಬೋದು, ಬಟ್ ನನಗೆ ಸಮಾಧಾನ ಇಲ್ಲ ಸ್ನೇಹಿತರೆ ವೀಡಿಯೋ ಮಾಡ್ತಾ ಇರೋದು. ಬಟ್ ಇಂಡಿಯಾ ಪಾಕಿಸ್ತಾನ ಆಗಿರೋದ್ರಿಂದ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರಿಡಿಕ್ಷನ್ ಸಿಗುತ್ತೆ ಅಂತ. ಸೊ ಹಾಗಾಗಿ ಕನ್ನಡದಲ್ಲಿ ಪ್ರಿಡಿಕ್ಷನ್ ಕೊಡೋರು ಯಾರೂ ಇಲ್ಲ. ಹಾಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ 6ನೇ ಟೀಮ್ನ ನೋಡ್ಬೋದು. ಇಲ್ಲಿ ಶ್ರೇಯಸ್ ಅಯ್ಯರ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಶಕೀಲ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಶ್ರೇಯಸ್ ಅಯ್ಯರ್ ಅವರು ಆ್ಯಸ್ ಎ 3rd ಮನ್ ಆಗಿ 4th ಪ್ಲೇಯರ್ ಆಗಿ ಬ್ಯಾಟಿಂಗ್ಗೆ ಬರ್ತಾರೆ. ಶಕೀಲ್ ಅವರು ಕೂಡ ಲೇಟಾಗಿ ಬರುವಂಥ ಬ್ಯಾಟ್ಸ್ಮನ್. ಏನಾದರೂ ಪವರ್ ಪ್ಲೇಯಲ್ಲಿ ವಿಕೆಟ್ನ ಕಳ್ಕೊಂಡು ಇಂಡಿಯಾದ ಪರ ಶ್ರೇಯಸ್ ಅಯ್ಯರ್ ಅವರು ಶಕೀಲ್ ಅವರು ಪಾಕಿಸ್ತಾನ ಪರ ಚಾರ್ಜ್ನ ತೊಗೊಂಡ್ರೆ ಇಬ್ಬರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಆ್ಯಸ್ ಎ ಓಪನರ್ ಆಗಿ ಅವ್ರ ಕೆಲಸ ಅವ್ರು ಮಾಡಿ ಹೋದರೆ ಸ್ಕೋರ್ ಬಂದಿರುತ್ತೆ. ಇನ್ನು KL ರಾಹುಲ್ ಅವರು 5th 6th ಪ್ಲೇಸಲ್ಲಿ ಬರ್ತಾರೆ. ಅವ್ರ ಕಡೆಯಿಂದ ನಾವು 40 ಸ್ಕೋರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಜಡೇಜಾ, ಅಕ್ಷರ್ ಪಟೇಲ್ ಯಾರು ಇಬ್ಬರಲ್ಲಿ ಒಬ್ಬರು ವಿಕೆಟ್ನ ತೊಗೊಂಡು ಒಬ್ಬರು ಸ್ಕೋರ್ನ ಹೊಡಿಬೋದು ಸ್ನೇಹಿತರೆ. ಇನ್ನು ಕುಲ್ದೀಪ್ ಯಾದವ್ ಅವ್ರನ್ನ ನಾನು ಸ್ಪಿನ್ನರ್ ಆಗಿ ತೊಗೊಂಡಿದ್ದೀನಿ. ಅವ್ರಿಗೂ ಇವತ್ತು ವಿಕೆಟ್ ಬೀಳೋ ಚಾನ್ಸಸ್ ಇದೆ. ಅಫ್ರಿದಿ ಅವರಿಗೆ ಡೆಫಿನೆಟ್ಲಿ ವಿಕೆಟ್ ಬೀಳುತ್ತೆ. ಆ್ಯಂಡ್ ಅಜಮ್ ಅವ್ರನ್ನ ತೊಗೊಂಡಿದ್ದೀನಿ, ಬಾಬರ್ ಅಜಮ್ ಅವರು ಆ್ಯಸ್ ಎ ಬೆಸ್ಟ್ ಪ್ಲೇಯರ್ ಇನ್ ಪಾಕಿಸ್ತಾನ ಟೀಮ್ ಅಂತಲೇ ಹೇಳ್ಬೋದು. ಸೊ ಅವ್ರನ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಅವ್ರ ಕಡೆಯಿಂದ ನಾನು ಒಂದು 50 ಸ್ಕೋರ್ ಬರ್ಬೋದು ಅಂತ. ಇದು ಓವರಾಲ್ ಟೀಮ್ ಏನಿದೆ ಪರ್ಫೆಕ್ಟ್ ಆಗಿದೆ. ಆ್ಯಂಡ್ ಇದು ಇಂಡಿಯಾ ಫೇವರ್ ಟೀಮ್ ಆಗಿ ನಿಮಗೆ ಕಾಣಿಸುತ್ತೆ ಸ್ನೇಹಿತರೆ. ಸೊ ಇಂಡಿಯಾ ಮ್ಯಾಚನ್ನ ಗೆಲ್ಲೋದ್ರಿಂದ ನಾವು ಇಂಡಿಯಾ ಫೇವರ್ ಆಗಿ ಟೀಮ್ನ ಮಾಡಿದ್ದೀನಿ ಸ್ನೇಹಿತರೆ. ಈ ಟೀಮ್ನ ಕೂಡ ನೀವು ಪಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಶೋ ಆಗ್ತಿರುವಂಥ ಕೊನೆಯ ಟೀಮ್ನ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ರಿಜ್ವಾನ್ ಅವ್ರನ್ನ ವೈಸ್ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಅಕ್ಷರ್ ಪಟೇಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ತೊಗೊಂಡಿದ್ದೀನಿ. ಆ್ಯಂಡ್ ರಾಹುಲ್ ಅವರಿದ್ದಾರೆ, ಬಾಬರ್ ಅಜಮ್, ಗಿಲ್, ಜಡೇಜಾ, ಅಕ್ಷರ್ ಪಟೇಲ್, ಶಮಿ, ಯಾದವ್, ಅಫ್ರಿದಿ, ಸಲ್ಮಾನ್ ಶಾ ಅವರಿದ್ದಾರೆ ಸ್ನೇಹಿತರೆ. ಪವರ್ ಪ್ಲೇನಲ್ಲಿ ವಿಕೆಟ್ನ ಕಳ್ಕೊಂಡು ಇಂಡಿಯಾದ ಪರ ಏನಾದರೂ ಗಿಲ್, ರಾಹುಲ್, ಅಕ್ಷರ್ ಪಟೇಲ್, ಜಡೇಜಾ 4 ಜನ ಕಾಂಟ್ರಿಬ್ಯೂಷನ್ನ ತೊಗೊಂಡು ಆವ್ರೇಜ್ ಸ್ಕೋರ್ನ ಸೆಟ್ ಮಾಡಿ ಒಂದು 270 ಸ್ಕೋರ್ನ ಸೆಟ್ ಮಾಡಿದ್ರೆ ಸ್ನೇಹಿತರೆ ಇವ್ರದ್ದು 4 ಜನದ ಕಾಂಟ್ರಿಬ್ಯೂಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅಕ್ಷರ್ ಪಟೇಲ್, ಜಡೇಜಾ ಬೌಲಿಂಗ್ ಇರೋದ್ರಿಂದ ಆ್ಯಸ್ ಎ ಸ್ಪಿನ್ನರ್ ಆಗಿ ಅವರಿಗೆ ಒಂದು ವಿಕೆಟ್ ಬಿದ್ದರೆ ಪಾಯಿಂಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಂಡಿಯಾ ಬೌಲಿಂಗ್ ಪರ ಮೊಹಮ್ಮದ್ ಶಮಿ ಅವರು ಪವರ್ ಪ್ಲೇನಲ್ಲಿ ಹೊಸ ಬಾಲ್ನಲ್ಲಿ ವಿಕೆಟ್ನ ತೊಗೊಳ್ತಾರೆ ಸ್ನೇಹಿತರೆ. ಶಮಿ ಅಥವಾ ಸಿಂಗ್ ಇಬ್ಬರಲ್ಲಿ ಯಾರೊಬ್ಬರು ಬರ್ಬೋದು. ನನ್ನ ಪ್ರಕಾರ ಶಮಿ ಅವರೇ ಬರ್ತಾರೆ. ಹರ್ಷಿತ್ ರಾಣಾ ಪ್ಲೇಸ್ಗೆ ಸಿಂಗ್ ಬರ್ಬೋದು. ಹರ್ಷಿತ್ ರಾಣಾ ಇನ್ ಕೇಸ್ ಏನಾದರೂ ಬಂದರೆ ಹರ್ಷಿತ್ ರಾಣಾ ಪಕ್ಕ ಎಷ್ಟು ವಿಕೆಟ್ ಟೇಕರ್ ಆಗ್ತಾರೆ. ನಾನು ಕುಲ್ದೀಪ್ ಯಾದವ್ಗೆ ವಿಕೆಟ್ ಬೀಳುತ್ತೆ ಸ್ನೇಹಿತರೆ. ಅಫ್ರಿದಿ ಅವ್ರ ಬಗ್ಗೆ ನಾನು ಪದೇ ಹೇಳೋಕ್ಕೋಗಲ್ಲ. ಈ ಬೆಸ್ಟ್ ಬೌಲರ್ ಇಂಡಿಯಾ ಪಾಕಿಸ್ತಾನ ಟೀಮ್ಸು, ಅವ್ರನ್ನ ಎಲ್ಲೂ ಬಿಡೋಕ್ಕೆ ಹೋಗಬೇಡಿ. ಆ್ಯಂಡ್ ಸಲ್ಮಾನ್ ಶಾ ಇವರು ಇಬ್ಬರಲ್ಲಿ ಯಾರೋ ಒಬ್ಬರು ಕ್ಲಿಕ್ ಆಗ್ತಾರೆ ಬ್ಯಾಟಿಂಗ್ನಲ್ಲಿ, ಒಬ್ಬರು ಬೌಲಿಂಗ್ನಲ್ಲಿ ಕ್ಲಿಕ್ ಆಗ್ತಾರೆ. ಇನ್ನು ರಿಜ್ವಾನ್ ಅವರು, ಬಾಬರ್ ಅಜಮ್ ಇಬ್ಬರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಈ ಟೀಮ್ನ ಪಿಕ್ ಮಾಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನಾನು ಕಷ್ಟಪಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಐ ಹೋಪ್ ನೀವು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಕೂಡ ಹಳ್ಳಿ ಹುಡುಗ, ನನಗೂ ಕೂಡ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ನಾನು ವೀಡಿಯೋ ಮಾಡ್ತಿರೋ ಇಂಟೆನ್ಷನ್ ಏನು ಗೊತ್ತಾ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಹಿಂದಿ ಚಾನಲ್ಗಳಿಗೆ ಹೋಗಿ ಅಲ್ಲಿ ಪ್ರಿಡಿಕ್ಷನ್ ತೊಗೊತಾರೆ. ಕನ್ನಡದವ್ರು ಯಾರು ಕೂಡ ಪ್ರಿಡಿಕ್ಷನ್ ಕೊಡೋಲ್ಲ. ನಂದು ಕೂಡ ಇದಕ್ಕಿಂತ ಮುಂಚೆ ಎರಡು ಚಾನಲ್ನ ಮಾಡಿದೆ. ಅದರಲ್ಲಿ ಒಂದು ಚಾನಲ್ಲು 9K ಸಬ್ಸ್ಕ್ರೈಬರ್ಸ್ ಆಗಿದ್ದರು. ಬಟ್ ಕಾರಣಾಂತರಗಳಿಂದ ಚಾನಲ್ ಡಿಲೀಟ್ ಆಗೋಯಿತು ಸ್ನೇಹಿತರೆ. ಇದು ನನ್ನ 3ನೇ ಪ್ರಯತ್ನ. ಐ ಹೋಪ್ ಕನ್ನಡದವರೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ, ಅರ್ಥ ಮಾಡ್ಕೊತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ಲ ಟೀಮ್ನ ಪಿಕ್ ಮಾಡ್ಕೊಳ್ಳಿ. ನಾನು ಮುಂದಿನ ದಿನಗಳಲ್ಲಿ ಕ್ಲಿಯರ್ ಕಟ್ಟಾಗಿ ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೂ ನಾನು ಕೊಟ್ಟಿರೋ ಡ್ರೀಮ್11 ಟೀಮ್ ಅನಾಲಿಸಿಸ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನಮಗೆ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.